ಸ್ವಾಗತ. ಮೂರ್ತಿ ಪ್ರತಿಮೆ ಎಲ್ಲವೂ ಕೂಡ ಆಯ್ಕೆ ಆಗುತ್ತೆ. ನೀವು ಕೂಡ ಹೇಳ್ತಾರೆ ಪ್ರಹ್ಲಾದ್ ಜೋಶಿ ಅವರು ಕಾಲ್ ಮಾಡಿದ್ರು ಅಂತ ಹೇಳಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಕ್ಕಾಗ ಏನ್ ಹೇಳಿದ್ರು ಅಂತ ಆ ಮೂರ್ತಿಯ ಬಗ್ಗೆ? ಇಲ್ಲ, ನಾನು ಈ ಈ ಮೂರ್ತಿಯ ಪ್ರತಿಷ್ಠಾಪನೆ ಆದ ನಂತರ ಇನ್ನ ಭೇಟಿ ಮಾಡೋ ಅವಕಾಶ ಸಿಕ್ಕಿಲ್ಲ. ಬಟ್ ಕಾಲ್ ಆದ್ರೂ ಮಾಡಿದ್ರಾ? ಇಲ್ಲ ಇಲ್ಲ ಇಲ್ಲ, ಯಾವುದೇ ರೀತಿಯಾದ ನಮ್ಮ ಅವರ ಮಧ್ಯೆ ಒಂದು ರಾಮಲಲ್ಲ ಆದ್ಮೇಲೆ ಸಿಕ್ಕಿರ್ಲಿಲ್ಲ. ಬಟ್ ಕಾಲ್ಸ್ ಇಲ್ಲ ಇಲ್ಲ. ಬಟ್ ಅವ್ರಿಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಿರ್ತಾರಲ್ಲ ಯಾರಾದ್ರೂ ಈ ರೀತಿ ಮಾತಾಡ್ತಿದ್ರು ಅಂತ ಹೇಳಿ. ಚಂಪತ್ ರಾಯ್ ಅವರು ನನಗೆ ಬಹಳಷ್ಟು ವಿಷಯ ಹೇಳಿದ್ರು. ಅವ್ರಿಗೂ ಎಲ್ಲರಿಗೂ ತುಂಬಾ ಇಷ್ಟ ಆಯ್ತು ಅಂತ. ಎಸ್ಪೆಷಲಿ ಯೋಗಿ ಆದಿತ್ಯನಾಥ್ ಅವರು ನನಗೆ ಪರ್ಸನಲ್ ಆಗಿ ಅವರೇ ಅಲ್ಲೇ ಅಪ್ರಿಸಿಯೇಷನ್ ಮಾಡಿದ್ರು. ಏನ್ ಹೇಳಿದ್ರು ಸರ್? ಯೋಗಿ ಗರ್ಭಗುಡಿಯಲ್ಲಿ ನಾನು ಅವರು ಒಂದು ಅರ್ಧ ಗಂಟೆ ಅಲ್ಲೇ ಇದೀವಿ ಒಳಗಡೆ. ಅವರು ಎಲ್ಲ ಹೇಳ್ತಿದ್ರು, ಹೇಗೆ ಇಷ್ಟು ಸುಂದರ ಮಾಡಿದೆ, ಹೇಗೆ ನಮ್ಮ ಲಲ್ಲಾನ ಈ ರೀತಿ ಕಳೆದು ಕೊಟ್ಟಿದೆ ಅಂತೆಲ್ಲ ಬಹಳ ಖುಷಿ ಪಟ್ರು. ನನಗೆ ಯಾವಾಗ್ಲೂ ಅದೇ ವಿಷಯ ಹೇಳಿದೆ, ಇಲ್ಲ ಅದು ಆಗ್ಬೇಕಿತ್ತು, ನನ್ ಮುಖಾಂತರ ಆಗಿದೆ ಅಷ್ಟೇ ಅಂತ ಹೇಳಿ ಅವ್ರ ಜೊತೆ ನಾನು ಒಂದು ಅರ್ಧ ಗಂಟೆ ಒಂದು ಸಮಯ ಕಳೆದಿದ್ವಿ ಅವ್ರ ಜೊತೆ. ಇಲ್ಲಿ ಸರ್, ಈಗ ನೋಡಿ ಅರುಣ್ ಯೋಗಿರಾಜು ಅಂತ ಹೇಳಿದ್ರೆ ಈಗ ಎಲ್ಲರಿಗೂ ಕೂಡ ಗೊತ್ತಿದೆ ಯಾರು ಏನು ಎತ್ತ ಅಂತ ಹೇಳಿ. ಬಟ್ ನಿಮ್ ಫ್ಯಾಮಿಲಿ ಬಗ್ಗೆ, ನಿಮ್ಮ ಹಿನ್ನೆಲೆ ಬಗ್ಗೆ, ನಿಮ್ ತಾತ ನಿಮ್ಮಪ್ಪ ಏನ್ ಮಾಡ್ತಿದ್ರು ಅದ್ರ ಬಗ್ಗೆ ಹೇಳೋದಾದ್ರೆ? ನಮ್ದು ಮೂಲತಃ ಶಿಲ್ಪಿ ಕುಟುಂಬನೇ. 5 ತಲೆಮಾರಿಂದ ಇದೇ ಕೆಲಸ ಮಾಡ್ತಾ ಬರ್ತಾ ಇದೀವಿ. ಮುತ್ತಾತನವರು ಚೌಡಪ್ಪ ಶಿಲ್ಪಿ, ಅವರ ಮಗ ಬಸಪ್ಪ ಶಿಲ್ಪಿ, ನಮ್ಮ ತಾತನವರು ಬಸವಣ್ಣ ಶಿಲ್ಪಿ. ಅಲ್ಲಿ ಒಂದು ದೊಡ್ಡ ತಿರುವು ತಗೊಳ್ತೇವೆ ನಮ್ಮ ಜೀವನದಲ್ಲಿ. ಅಂದ್ರೆ ನಮ್ಮ ಈ ಕುಟುಂಬದ ಶಿಲ್ಪ ಕೆತ್ತನೆಯ ಜೀವನದಲ್ಲಿ ನಮ್ಮ ತಾತನವರು ಶಿಲ್ಪಿ ಸಿದ್ಧಲಿಂಗ ಸ್ವಾಮಿಗಳು ಅಂದ್ಬಿಟ್ಟು ಮೈಸೂರಿನಲ್ಲಿ ತುಂಬಾ ದೊಡ್ಡ ವಿದ್ವಾನ್ ಶಿಲ್ಪಿಗಳವರು. ಬಹುಶಃ ರಾಜ ರವಿವರ್ಮ ಹೇಗೆ ಎಷ್ಟು ಪ್ರಖ್ಯಾತಿ ಹೊಂದಬೇಕಾದ ಅಷ್ಟೇ ಒಂದು ಪ್ರಖ್ಯಾತಿನ ಹೊಂದಬೇಕಾದಂಥ ಶಿಲ್ಪಿ ಗುರುಗಳು. 21ನೇ ಶತಮಾನದ ಅದ್ಭುತ ಶಿಲ್ಪಕಲಾ ಎಲ್ಲ ಮಾಧ್ಯಮದಲ್ಲೂ ಶಿಲ್ಪ, ವರ್ಣ, ರೇಖಾಚಿತ್ರ, ಮರಗೆಲಸ ಎಲ್ಲವನ್ನ ಮಾಡ್ತಿದ್ದ ದೊಡ್ಡ ಶಿಲ್ಪಿ. ಅವರ ಕೆಳಗೆ ಶಿಲ್ಪಾಭ್ಯಾಸ ಮಾಡ್ತಾರೆ ಗುರುಕುಲ ಪದ್ಧತಿಯಲ್ಲಿ. ಆ ಟೈಮ್ನಲ್ಲಿ ನಮ್ಮ ಶಿಲ್ಪಿ ಸಿದ್ಧಲಿಂಗ ಸ್ವಾಮಿಗಳು ಮೈಸೂರು ಸಂಸ್ಥಾನಕ್ಕೆ ರಾಜುಗಳಾಗಿರ್ತಾರೆ. ಅವರ ಕೆಳಗೆ 25 ವರ್ಷ ಒಂದು ಗುರುಕುಲ ಪದ್ಧತಿಯಲ್ಲಿ ಶಿಲ್ಪಾಭ್ಯಾಸ ನಮ್ಮ ತಾತನವ್ರು ಮಾಡ್ತಾರೆ. ನಂತರ ಅರಮನೆಯಲ್ಲೂ ಅವಕಾಶ ಸಿಗುತ್ತೆ, ಅರಮನೆ ಶಿಲ್ಪಿಯಾಗಿ ಮೈಸೂರಿನಲ್ಲಿ ಸೇವೆ ಸಲ್ಲಿಸ್ತಾರೆ. ಅದುವೇ ಸಹ ಮೈಸೂರಲ್ಲಿ ಉಳ್ಕೊಳ್ಳೋದಕ್ಕೂ ಒಂದು ದೊಡ್ಡ ಕಾರಣ ನಮ್ಮ ಜಯಚಾಮರಾಜ ಒಡೆಯರ್ ಅವರು. ಆ ಟೈಮ್ನಲ್ಲಿ ಏನಾಗುತ್ತೆ, ಕಾರಣಾಂತರಗಳಿಂದ ಗುರುಕುಲ ಬಿಟ್ಟು ಹೊರ ಬಂದಾಗ ಒಂದು ಆರ್ಥಿಕ ಪರಿಸ್ಥಿತಿ ಮತ್ತೆ ಕೆಲವೊಮ್ಮೆ ಊಟಕ್ಕೆ ತೊಂದರೆ ಇರೋ ಪರಿಸ್ಥಿತಿಯಲ್ಲಿ ಮುಂಬೈಗೆ ಹೋಗ್ಬಿಡೋಣ ಅಂತ ಯೋಚನೆ ಮಾಡಿರ್ತಾರೆ ನಮ್ಮ ತಾತನವರು. ಆದರೆ ಆ ಟೈಮ್ನಲ್ಲಿ ಆ ವಿಷಯನ ಗೊತ್ತಾಗಿ ಮಹಾದೇವಪ್ಪ ಅನ್ನೋ ಒಬ್ರು ಮ್ಯಾನೇಜರ್ ಅವರು ಈ ಜಯಚಾಮರಾಜ ಒಡೆಯರ್ ಅವ್ರಿಗೆ ಪರಿಚಯ ಮಾಡಿ ಆಗ ಅರಮನೆಯಲ್ಲಿ ಗಾಯತ್ರಿ ದೇವಸ್ಥಾನ ಕೆಲಸ ಕೊಡಿಸ್ಕೊಡ್ತಾರೆ. ಅದರಿಂದ ನಮ್ಮ ತಾತನವರು ಮೈಸೂರಿನಲ್ಲಿ ಉಳ್ಕೊಂತಾರೆ. ಈಗ ನಮ್ಮ ಮೈಸೂರು ಕಾರ್ಯಸ್ಥಾನ ಆಗಿದೆ. ಮೂಲತಃ ನಾವು ಟಿ ನರಸೀಪುರದ ಎಂ ಕೆಬ್ಬೆಹುಂಡಿ ಅನ್ನೋ ಗ್ರಾಮದವರು. ಆ ಗ್ರಾಮದಿಂದ ಈಗ ಮೈಸೂರಿನಲ್ಲಿ ಅವಕಾಶ ಸಿಕ್ಕ ಕಾರಣ ಈಗ ನಮ್ಮ ಕರ್ಮಭೂಮಿ ಬಂದು